ಸರ್ ಅದೇ ಹೇಳ್ಬೇಕು ಅಂದ್ರೆ ಆ್ಯಕ್ಚುಲಿ ಅದು ವಿಡಿಯೋ ಪ್ಲೇ ಮಾಡಬೇಕು ಅಂದ್ಕೊಂಡು ಆ ಪೆನ್ ಡ್ರೈವ್ ಏನೋ ವರ್ಕ್ ಆಗಲಿಲ್ಲ. ಮುಂಬೈಲಿ ಪ್ರೆಸ್ ಮೀಟ್ ಮಾಡಿದ್ವಿ, ನ್ಯಾಷನಲ್ ಲೆವೆಲ್ ಪ್ರೆಸ್ ಮೀಟು ಮೊನ್ನೆ. ಡೇಟ್ ಯಾವ ಸರ್? 12th of March. ಮುಂಬೈಲಿ ಒಂದು ಸ್ಮಾಲ್ ಟೀಮ್ ಹೋಗಿದ್ದು, ನಮ್ಮ ಕಡೆಯಿಂದ ಒಂದು 5 ಜನ ಹೋಗಿದ್ವಿ. ಇವರು ಪ್ಲಸ್ ಇನ್ನೊಬ್ಬರು ಬಂದಿದ್ರು. ಸೊ ಇಲ್ಲಿದ್ದಾರೆ ಸಾಯಿ ಅಂತ. ಸೊ ಇಷ್ಟು ಜನ ನಾವು ಹೋಗಿ ಅಲ್ಲಿ ದೊಡ್ಡದಾಗಿ ನ್ಯಾಷನಲ್ ಲೆವೆಲ್ ಪ್ರೆಸ್ ಮೀಟ್ ಆಯಿತು. ತುಂಬ ಕವರೇಜ್ ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ರಿಗೂ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಎಲ್ಲನೂ ಅಪ್ರಿಷಿಯೇಟ್ ಮಾಡಿದ್ರು. ಎಕ್ಸೆಪ್ಟ್ 2 ಅಲ್ಲಿ ಗೊತ್ತಾಗಿರಲ್ಲ ಮೋಸ್ಟ್ಲಿ. ಅದು ಕನ್ನಡದ್ದು ಬೇರೆ ಲ್ಯಾಂಗ್ವೇಜ್ ಮಾಡೋ ಐಡಿಯಾ ಇತ್ತು ಸರ್. ಬಟ್ ಇವಾಗ ರಿಲೀಸ್ ವಿಷಯದಲ್ಲಿ ನಮಗೆ ಲಿಮಿಟೆಡ್ ರಿಸೋರ್ಸು ಮತ್ತು ಟೈಮ್ ಇರೋದ್ರಿಂದ ಇದನ್ನು ಕನ್ನಡ ಫೀಡ್ಬ್ಯಾಕ್ ತೊಗೊಂಡು ಮಾಡೋಣ ಅಂತ ಇದ್ವಿ. ವಿಜಯ್ ಸರು ಅಂದರು ಫೀಡ್ಬ್ಯಾಕ್ ಬಂದಮೇಲೆ ವಿ ಕ್ಯಾನ್ ರಿಪ್ಲಿಕೇಟ್ ಒಂದು ಫ್ಯೂ ಡೇಸಲ್ಲಿ ಮಾಡಬೇಡ ಅಂತ, ಆ ಥರ ಒಂದು ಹೇಳಿದ್ರು, ಸಜೆಸ್ಟ್ ಮಾಡಿದ್ರು. ಬೇರೆ ಇವಾಗಿಂದ ಆ್ಯಕ್ಟಿವ್ ಆಗಿ ಶುರು ಮಾಡ್ತೀವಿ ಸರ್. ಬಟ್ ಸಾಂಗ್ಗಳಿಗೆ ಏನು ಬೇಕು ಅದು ಮಾಡಿದ್ವಿ. ಸಾಂಗ್ ಸೋಷಿಯಲ್ ಮೀಡಿಯಾ ಅದೆಲ್ಲ ಶುರು ಆಯಿತು. ಒಂದೊಂದು ಸಾಂಗಿಗೆ ಒಂದಿಷ್ಟು 3 ಸಾಂಗು ಟ್ರೆಂಡಲ್ಲಿದೆ ಆ್ಯಕ್ಚುಲಿ. ಒಂದು ಕ್ಲಾಸ್ ಆಗಿ, ಒಂದು ಮೆಲೋಡಿ, ಇನ್ನೊಂದು ಮಾಸ್ ಆಗಿ. ಅದು ಸೀಕ್ವೆನ್ಸ್ ಪಕ್ಕನೆ, ನಾವೇನು ಡಿಸೈಡ್ ಮಾಡಿದಲ್ಲ ಕ್ಲಾಸ್ ಮಾಸ್ ಅಂತ. ಬಟ್ ಅದೊಂದು ವಾಪಸ್ ಕೊಡೆ ಸ್ವಲ್ಪ ಮಾಸಿ ಆಗಿದೆ. ಇನ್ನೊಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಇದೆ ಟೈಟಲ್ ಸಾಂಗು. ಸೊ 3 ಟ್ರೆಂಡಲ್ಲಿದೆ. ಸುನಾದ್ ಗೌತಮ್ ಅವರು ಎಸ್ ಡನ್ ವಂಡರ್ಫುಲ್ ಜಾಬ್ ಆ್ಯಕ್ಚುಲಿ. ಆ ಥರ ಬೇರೆ ಲ್ಯಾಂಗ್ವೇಜ್ ಹಿಂದಿಲಿ ಪ್ರೆಸ್ ಮೀಟ್ ಮಾಡಿದ್ವಿ ಸದ್ಯಕ್ಕೆ ಅಷ್ಟೇ, ನ್ಯಾಷನಲ್ ಲೆವೆಲ್. ಅಲ್ಲಿ ಒಬ್ಬರು ಅದೇ ನಮ್ಮ PR ಸರ್ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ರ ಕಡೆಯಿಂದನೇ ಅಲ್ಲಿ PR ಎಲ್ಲ ಹಿಡಿದು ಅಲ್ಲಿ ಮಂಗಳೂರು ಟೀಮು, ಮತ್ತು ಅಲ್ಲಿ ಒಬ್ಬರು ವುಮೆನ್ಸ್ ಎಲ್ದು ಅಧ್ಯಕ್ಷರು ಬಂದಿದ್ದರು, ಅವರು ಅಲ್ಲಿ ಸಪೋರ್ಟ್ ಮಾಡಿದ್ರು. ಅದು ಪ್ಲೇ ಮಾಡಬೇಕಿತ್ತು, ಆಗ್ತಾಯಿಲ್ಲ ಆ್ಯಕ್ಚುಲಿ ಸಮ್ ರೀಸನ್. ಚರಣ್ ಅವರು ಅಂತ ಅವ್ರ PR ಚರಣ್ ಸರ್. ಅವ್ರು ಅದೇ ಗೆಸ್ಟ್ ಆಗಿ ಒಬ್ಬರು ವುಮೆನ್ಸ್ ಹೆಲ್ತ್ ಲೇಡಿ ಬಂದಿದ್ರು ಒಬ್ಬರು. ಸೊ ಅಲ್ಲೂ ಚೆನ್ನಾಗಾಯಿತು, ಎಲ್ಲ ಕವರೇಜ್ ಚೆನ್ನಾಗಾಗಿದೆ. ನಾವು ವಿ ಹ್ಯಾವ್ ಟು ವರ್ಕ್ ಆನ್, ಅದೇ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಸರ್. ಕ್ಯಾರೆಕ್ಟರ್ ಹೆಸರು ನಕ್ಷತ್ರ. ಸೊ ಖಂಡಿತ ಎಲ್ಲ ವುಮೆನ್ಸ್ಗೂ ಈ ಸಿನಿಮಾ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಂದು ಸಿನಿಮಾ ನೋಡಿ April 3rd. ಥ್ಯಾಂಕ್ ಯು. ಸೊ ನನಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಬಟ್ ಏನಕ್ಕೆ ಆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಏನಕ್ಕೆ ನಾನು ಅನ್ನೆಸೆಸರಿ ಕೋಪ ಮಾಡ್ಕೊಡ್ತೀನಿ, ಅದನ್ನ ತಿಳ್ಕೊಬೇಕಂದ್ರೆ ಸಿನಿಮಾ ನೋಡಬೇಕು. ಐ ಕ್ಯಾಂಟ್ ರಿವೀಲ್ ದಟ್. ಸೊ ಈ ಸೆಕೆಂಡ್ ಸಿನಿಮಾ. ಸೊ ಇದಕ್ಕಿಂತ ಮುಂಚೆ ಸುಖಿ ಭವ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ್ಯಂಡ್ ತಮಿಳಲ್ಲಿ ಮೂನ್ ವಾಕ್ ಅಂತ ಒಂದು ಸಿನಿಮಾ ಬರ್ತಾ ಇದೆ, ನನ್ನ ಮೇಯಲ್ಲಿ ರಿಲೀಸ್ ಇದೆ, ಪ್ರಭುದೇವ ಸರ್ ಜೊತೆ. ಸೊ ಇದು ಕನ್ನಡದಲ್ಲಿ ಸೆಕೆಂಡ್ ಸಿನಿಮಾ. ಥ್ರೂಟ್ ಅಂತ ಹೇಳಕ್ಕಾಗಲ್ಲ ಸರ್. ಇಲ್ಲ, ಅದು ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಇಲ್ಲ ಹಾಗೆ. ಸೊ ಹಾಂ ಸರ್, ಇಲ್ಲ ಕೋಪ ಬರುತ್ತೆ, ಮನೇಲಿ ತೋರಿಸ್ತೀನಿ ಅಷ್ಟೆ. ಸೊ ಥ್ಯಾಂಕ್ ಯು, ನೀವೆಲ್ಲ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಶಿವ್ ಪ್ರದೀಪ್ ಅಂತ, ನಾನು ಕೋ ಪ್ರೊಡ್ಯೂಸರ್ ಆಗಿದ್ದೀನಿ ಈ ಮೂವಿಲಿ. ಅಥವಾ ಚಿಕ್ಕ ಪಾತ್ರನೂ ಮಾಡಿದ್ದೀನಿ. ಸೊ ನಾನು ಆದರ್ಶ ಅವ್ರ ಜೊತೆ ಮಾತಾಡ್ತಿದ್ದಾಗ ಅವರು ಈ ಸ್ಟೋರಿ ಹೇಳಿ ಈ ಕಾನ್ಸೆಪ್ಟ್ ಹಿಂಗೆ ಅಂತ ಹೇಳಿದ್ರು. ಸೊ ಐ ಥಾಟ್ ಇಟ್ಸ್ ಅ ಗುಡ್ ಕಾನ್ಸೆಪ್ಟ್. ಸೊ ಅದಕ್ಕೆ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ ಇದಕ್ಕೆ ಕೋ ಪ್ರೊಡ್ಯೂಸರ್ ಆಗಿ. ಸೊ ಜಸ್ಟ್ ಟು ಇನ್ಫಾರ್ಮ್, ಹೇಳಿದ್ದೆಲ್ಲ ಆಯಿತು, ನಾನಿನ್ನು ಹೇಳೋದೇನಿಲ್ಲ. ಸೊ ಯು ಜಸ್ಟ್ ನೀಡ್ ಯುವರ್ ಸಪೋರ್ಟ್. ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ದಿಸ್ ಮೂವಿ ವಿಲ್ ಡೂ ವೆಲ್. ಥ್ಯಾಂಕ್ ಯು ಸರ್. ನಂದು ಬಿಸ್ನೆಸ್ ಮ್ಯಾನ್ ವಿತ್ ವಿಲೇನಿಶ್ ಟಿಂಜ್ ಇನ್ ದ ಮೂವಿ. ಇದೆಯಲ್ಲ ನೋಡಿದ್ರೆ ಸರ್. ಇದು ನನ್ನ ಮೊದಲನೇ ಸಿನಿಮಾ. ನಾನು ಬೇಸಿಕಲಿ ರಂಗಭೂಮಿಯಿಂದ ಬಂದವನು. ಬೇಸಿಕಲಿ ಐ ಆಮ್ ಫ್ರಮ್ ಥಿಯೇಟರ್. ನಮ್ಮ ಗುರುಗಳು ಗುಣಶಲ್ ಅಂತಲೇ ಇದ್ದಾರೆ. ರಂಗಾಭರಣ ಅನ್ನೋ ಒಂದು ಸಂಸ್ಥೆಯಿಂದ ಸುಮಾರು 5,000ಕ್ಕಿಂತ ಹೆಚ್ಚು ಬೀದಿ ನಾಟಕಗಳು ಮಾಡಿದ್ದೀವಿ ಮತ್ತು ಸ್ಟೇಜ್ ಶೋಸ್ ಸಿಕ್ಕಾಪಟ್ಟೆ ಮಾಡಿದ್ದೀವಿ. ಸೊ ದಿಸ್
ಎಸ್ ಸರ್ ಇದರಲ್ಲೊಂದು ಹೆಲ್ತ್ ಮಿನಿಸ್ಟರ್ ಕ್ಯಾರೆಕ್ಟರ್ ಇದೆ ಸರ್, ಹೆಲ್ತ್ ಮಿನಿಸ್ಟರ್ ಕ್ಯಾರೆಕ್ಟರ್. ಎಸ್ ತುಂಬ ಈಸಿ ಸರ್. ಕಾನ್ಸೆಪ್ಟ್ ಹೇಳಿದ ತಕ್ಷಣ ಮೇಡಮ್ ಇಮಿಡಿಯೇಟ್ ಆಗಿ ಒಪ್ಕೊಂಡ್ರು ಮಾಡ್ತೀನಿ ಅಂತ. ಗೆಸ್ಟ್ ರೋಲ್ ಥರನೇ ಇರುತ್ತೆ. ಐ ಮೀನ್ ತುಂಬ ಲಾಂಗ್ ರೋಲ್ ಅಲ್ಲ, ಬಟ್ ಅವರು ಇಮಿಡಿಯೇಟಾಗಿ ಒಪ್ಕೊಂಡ್ರು. ಕಾನ್ಸೆಪ್ಟ್ ಇಷ್ಟ ಆಯಿತು. ಸೊ ಅವರು ಮೋಸ್ಟ್ಲಿ ಅವ್ರು ರಿಲೇಟ್ ಮಾಡ್ಕೊಂಡಿರ್ತಾರೆ, ಡಾಕ್ಟರ್ ಇದ್ದಾರೆ, ಸೊ ಹಾಗಾಗಿ. ಎಸ್ ಸರ್, ಮಾಡ್ತಾ ಇದ್ದೀವಿ ಸರ್. ಇದು ಪ್ಲಾನಿಂಗ್ ಇಟ್ಟು ಮಾಡ್ತೀವಿ ಸರ್. ಎಸ್ ಸರ್. ಇಟ್ಸ್ ಪಾರ್ಟ್ ಆಫ್ ದ ಒಂದೇ ವಿಷಯ ಸರ್, ಒಂದೇ ವಿಷಯ. ಅದ್ರ ಸುತ್ತ ನಡೆಯೋ ಸನ್ನಿವೇಶಗಳು.